ಹಾಯ್, ಗುಡ್ ಮಾರ್ನಿಂಗ್. ನಾನು ಈ ದಿನ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಕೇರಳದಲ್ಲಿ ಸ್ವಲ್ಪ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಹೊರಟೆ. ಈ ದಿನ ನನ್ನ ಮೊದಲನೇ ದಿನ. ಹೀಗೆ ಜರ್ನಿ ಮಾಡ್ತಾ ನಾನು ಫಸ್ಟು ತಲುಪಿದ್ದೆ ಫ್ಲವರ್ ಶೋಗೆ. ಇಲ್ಲಿ ನಾನಾ ರೀತಿಯಾದಂತಹ ಗುಲಾಬಿ ಗಿಡಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅವರು ಹೇಳಿರೋ ಪ್ರಕಾರ ಇಲ್ಲಿ ಲಕ್ಷ ವೆರೈಟೀಸ್ ಆಫ್ ಗುಲಾಬಿ ಗಿಡಗಳನ್ನ ಇಲ್ಲಿ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರು. ಇಲ್ಲಿ ಒಂದು ಹೂವಿಗೂ ಇನ್ನೊಂದು ಹೂವಿಗೂ ಭಾಳ ವ್ಯತ್ಯಾಸ ಇದೆ. ಈ ಪಾರ್ಕು ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಗಾಯ್ಸ್. ಒಂದೊಂದು ಹೂವು ಸಹ ತನ್ನದೇ ಆದ ವೈಶಿಷ್ಟ್ಯವನ್ನು ಇಲ್ಲಿ ಹೊಂದಿದೆ. ನಾನು ಈ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತೆ. ಈ ಪಾರ್ಕು ಮಾತ್ರ ತುಂಬ ಅದ್ಭುತವಾಗಿದೆ. ಇಲ್ಲೊಂದು 5 ನಿಮಿಷ ಕೂತ್ರೆ ನಮ್ಮ ಮನಸ್ಸಿಗೆ ಎಷ್ಟೋ ಸಮಾಧಾನ ಇಲ್ಲಿ ಸಿಗುತ್ತೆ. ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಹೀಗೆ ಪಾರ್ಕ್ ಎಲ್ಲ ಸುತ್ತಾಡ್ತಾ ಒಂದು ಬೇರೆ ಬೇರೆ ತರಹದ ಗುಲಾಬಿ ಗಿಡಗಳನ್ನ ನೋಡ್ತಾ, ಮತ್ತೆ ಅಲ್ಲಿರುವಂಥ ಕೆಲವೊಂದು ಕ್ರಿಸ್ಮಸ್ ಟ್ರೀಗೆ ಒಂದು ಚೆನ್ನಾಗೆ ಕಟಿಂಗ್ನ ಮಾಡಿದ್ದಾರೆ. ಒಂದೊಂದು ಗಿಡವೂ ಸಹ ಒಂದೊಂದು ಥರ ವೆರೈಟಿ ಆಗಿತ್ತು. ಒಂದು ಮೊಲ, ಇನ್ನೊಂದು ಆನೆ, ಹೀಗೆ ಕ್ರಿಸ್ಮಸ್ ಟ್ರೀಗಳನ್ನ ನಾನಾ ಥರ ಇಲ್ಲಿ ಕಟಿಂಗ್ ಮಾಡಿ ಇಟ್ಟಿದ್ದಾರೆ. ಅದು ಸಹ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಾನು ಸ್ವಲ್ಪ ಅಲ್ಲಿ ಫೋಟೋಗಳನ್ನು ತೆಗೆಸ್ಕೊಂಡೆ. ಕೇರಳಗೆ ಬಂದಾಗ ತಪ್ಪದೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ಹತ್ರನೇ ಇದೆ. ನೆಕ್ಸ್ಟು ನಾನು ಹೀಗೆ ಜರ್ನಿ ಮಾಡಿ ತಲುಪಿದ್ದೆ ಎಕೋ ಪಾಯಿಂಟ್. ಎಕೋ ಪಾಯಿಂಟ್ನ ವೈಶಿಷ್ಟ್ಯತೆ ಏನು ಅಂದರೆ, ಸುತ್ತ ದೊಡ್ಡ ಕಾಡು, ಮಧ್ಯದಲ್ಲಿ ನದಿ, ಬೋಟಿಂಗು ಸಹ ಇಲ್ಲಿ ನಡೆಯುತ್ತೆ. ಇದರಲ್ಲಿ ನಮ್ಮ ಹೆಸ್ರನ್ನ ಕೂಗಿದ್ರೆ ಮತ್ತೆ ಆ ಕಾಡು ನಮಗೆ ವಾಪಸ್ಸು ನಮ್ಮ ಹೆಸ್ರನ್ನ ಹೇಳುತ್ತೆ. ನಿಜವಾಗ್ಲೂ ಏನನ್ಸುತ್ತೆ ಅಂದರೆ, ಇದು ಪ್ರಕೃತಿಯ ಒಂದು ವರ ಅಂತಲೇ ಇದು ಅನಿಸುತ್ತೆ ಗಾಯ್ಸ್. ಆ ನೀರು, ಆ ಕಾಡು, ಅಲ್ಲಿರೋ ಒಂದು ವಾತಾವರಣ, ಮೋಡ, ಆ ಕಾಡು, ಆ ನದಿ, ಈ ವಾತಾವರಣ ಅಂತೂ ನಿಜವಾಗ್ಲೂ ವಾವ್, ಹೇಳತೀರೋದು ಈ ಸೌಂದರ್ಯವನ್ನು. ಸೌಂದರ್ಯ ಏನು ಫ್ರೆಂಡ್ಸ್, ಸ್ವರ್ಗವೇ ಧರೆಗಿಳಿದ ಬಂದಂತಿದೆ ನಿಜವಾಗ್ಲೂ. ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಪ್ಲೇಸಸ್ ಅಷ್ಟೊಂದು ಅದ್ಭುತವಾಗಿದ್ದಾವೆ. ಅವನ್ನ ನಾವು ನೋಡಬೇಕು ಅಷ್ಟೇ ಮನಸ್ಪೂರ್ವಕವಾಗಿ. ಇನ್ನೆಲ್ಲೋ ಚೆನ್ನಾಗಿದೆ, ಇನ್ನೇನೋ ಇದೆ ಅಂತ ನಾವು ಬೇರೆ ಬೇರೆ ದೇಶಗಳಿಗೆ ನಾವು ಹೋಗ್ತೀವಿ. ನಿಜವಾಗ್ಲೂ ಒಂದು ಸಾರಿ ನಾವು ಹುಟ್ಟಿದಂಥ ಈ ದೇಶದ ಕೆಲವೊಂದು ಪ್ರದೇಶಗಳನ್ನ ನೋಡಿ ತುಂಬ 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 ಎಷ್ಟೋ ಒಂದು ಮನಸ್ಸಿಗೆ ಆನಂದನ ಕೊಡುತ್ತೆ. ನೋಡಿ, ಆ ಪರ್ವತಗಳು, ಆ ಮೋಡ, ಆ ಕಾಡು, ಆ ನೀರು, ಆ ಜಲ, ಆ ಬೋಟಿಂಗು, ನಿಜವಾಗ್ಲೂ ಮಾತಲ್ಲಂತೂ ಇದು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆ ತಂಗಾಳಿ ಗಿನ್ನ ವಂಡರ್ಫುಲ್ ಗಾಯ್ಸ್. ಹೀಗೆ ನಾನಲ್ಲಿ 2 ಅವರು ನನ್ನನ್ನು ನಾನು ಕಳ್ಕೊಂಡೆ. ಮತ್ತು ನಾನು ಸ್ವಲ್ಪ ಹೊತ್ತು ಅಲ್ಲೇ ಏಕಾಂತವಾಗಿ ಕುತ್ಕೊಂಡು ನನ್ನನ್ನು ನಾನು ಹುಡುಕಿದೆ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನನ್ನ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದೆ. ಈಗ ಕೇರಳದ ಇನ್ನೊಂದು ಪ್ಲೇಸ್ಗೆ ನನ್ನ ಪಯಣ. ಬನ್ನಿ ಸಾಗೋಣ ಜೊತೆಯಾಗಿ. ನನ್ನ ಜರ್ನಿಯಲ್ಲಿ ಹೋಗ್ತಾ ದಾರಿಯಲ್ಲಿ ಅಲ್ಲಿ ಇದ್ದಂತಹ ಒಂದು ಕಾಡು, ಆ ಮಂಜು, ಆ ಹನಿಗಳು, ಆ ರೋಡು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರಯಾಣವನ್ನು ನನ್ನ ಲೈಫಲ್ಲೂ ಸಹ ಮರೆಯೋದಕ್ಕೆ ಆಗೋದೇ ಇಲ್ಲ. ಹೀಗೆ ಜರ್ನಿನ ಮುಂದುವರಿತಾ ನಾನು ಹೋಗಿ ಸೇರಿದ್ದೆ ಇನ್ನೊಂದು ಅದ್ಭುತವಾದ ಪ್ಲೇಸ್ಗೆ.
ನೋಡಿ ಆ ಪ್ಲೇಸ್ ಯಾವುದು ಅಂತ. ಜಲಪಾತನ ನೋಡೋದಾದರೆ ಬಹುಶಃ ಒಬ್ಬರೇ ನಿಂತು ನೋಡಿ, ಹೆಂಗೆ ಕಾಣುತ್ತೆ ಗೊತ್ತಾ ಈ ಜಲಪಾತ. ವಾವ್, ಒಂದು ಕ್ಷಣ ನಿಜವಾಗ್ಲೂ ಎದೆಯಲ್ಲಿ ಭಯ ಆಗಿಬಿಡುತ್ತೆ. ನಾವು ಪ್ರಕೃತಿ ಮುಂದೆ ಬಹಳ ಚಿಕ್ಕವರಾಗಿಬಿಡ್ತೀವಿ. ಈ ಜಲಪಾತವನ್ನು ಕಣ್ತುಂಬಿಕೊಂಡು ನಾನು ಅಲ್ಲೇ ಇರುವಂಥ ಸಣ್ಣ ಟೀ ಶಾಪಲ್ಲಿ ಟೀ ಕುಡ್ಕೊಂಡು ನಾವು ತಲುಪಿದೆ ಕಥಕ್ಕಳಿ ಮತ್ತು ಕಲರಿಪಟ್ಟುನ ನೋಡೋದಕ್ಕೆ. ಈ 2 ಶೋ ಮುಗಿದ ಮೇಲೆ ನಮ್ಮ ಜೊತೆ ಅವ್ರು ಫೋಟೋ ತಗೊಳೋದಕ್ಕೂ ಸಹ ಅವಕಾಶ ಕೊಡ್ತಾರೆ. ಟಿಕೆಟ್ನ ನೀವು ಆನ್ಲೈನಲ್ಲೂ ಸಹ ತಗೋಬೋದು ಮತ್ತು ಡೈರೆಕ್ಟಾಗೂ ಸಹ ನಿಮಗೆ ಟಿಕೆಟ್ನ ಕೊಡ್ತಾರೆ. ಸ್ವಲ್ಪ ಬೇಗ ಹೋದರೆ ಟಿಕೆಟು ಸಿಗುತ್ತೆ. ಈ ದಿನ ನನ್ನ